ಕೆಜೆ ಜಾರ್ಜ್ ಜನ್ಮದಿನದ ಪ್ರಯುಕ್ತ ಸ್ವಚ್ಛತಾ ಕಾರ್ಯ, ಗಿಡ ನೆಡುವ ಮೂಲಕ ವಿನೂತನ ಆಚರಣೆ. ಕರ್ನಾಟಕ ಸರ್ಕಾರದ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಜೆ ಜಾರ್ಜ್ ಅವರ ಜನ್ಮದಿನವನ್ನು ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿನೂತನವಾಗಿ ಆಚರಿಸಲಾಯಿತು. ಪೌರ ಕಾರ್ಮಿಕರೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಮೂಲಕ ಪರಿಸರ ಕಾಳಜಿಯ ಸಂದೇಶ ಸಾರಲಾಯಿತು. ಕಾರ್ಯಕ್ರಮದಲ್ಲಿ ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎ. ಪುಲಕೇಶಿ, ವಾರ್ಡ್ ಅಧ್ಯಕ್ಷ ಸೈಯದ್ ಕಲೀಮುಲ್ಲಾ, ಹೆಣ್ಣೂರು ವಾರ್ಡ್ ಪ್ರೆಸಿಡೆಂಟ್ ಸೈಯದ್ ಅಕ್ರಂ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಕೆಜೆ ಜಾರ್ಜ್ ಅವರ ಜನ್ಮದಿನದ ಹಿನ್ನೆಲೆ ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೇವಲ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸುವ ಬದಲು ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ಸ್ವಚ್ಛತಾ ಕಾರ್ಯ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ದೃಶ್ಯಗಳು, ಕಾಂಗ್ರೆಸ್ ಮುಖಂಡರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸುವುದು, ರಸ್ತೆ, ಪಾರ್ಕ್ ಸ್ವಚ್ಛಗೊಳಿಸುವ ದೃಶ್ಯಗಳು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರೊಂದಿಗೆ ಕಾಂಗ್ರೆಸ್ ಮುಖಂಡರು ಕೈಜೋಡಿಸಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛತವಾಗಿಡುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಎಂಬ ಸಂದೇಶವನ್ನು ಈ ಮೂಲಕ ಸಾರಲಾಯಿತು. ಇದರ ಜೊತೆಗೆ ಪರಿಸರ ಸಂರಕ್ಷಣೆಯ ಸಂಕಲ್ಪದೊಂದಿಗೆ ಗಿಡಗಳನ್ನು ನೆಡಲಾಯಿತು. ಹಸಿರು ಪರಿಸರ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಮುಖಂಡರು ಕರೆ ನೀಡಿದರು. ಗಿಡ ನೆಡುವ ದೃಶ್ಯಗಳು, ನೀರು ಹಾಕುವುದು, ಮುಖಂಡರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ನಿಂತಿರುವ ದೃಶ್ಯಗಳು. ಕೆಜೆ ಜಾರ್ಜ್ ಅವರ ಜನ್ಮದಿನದಂದು ನಡೆದ ಈ ವಿನೂತನ ಆಚರಣೆಯಲ್ಲಿ ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಎ. ಪುಲಕೇಶಿ, ವಾರ್ಡ್ ಅಧ್ಯಕ್ಷರಾದ ಸೈಯದ್ ಕಲೀಮುಲ್ಲಾ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹುಟ್ಟುಹಬ್ಬದ ಆಚರಣೆಯನ್ನು ಸಮಾಜಮುಖಿ ಹಾಗೂ ಪರಿಸರ ಸ್ನೇಹಿ ಕಾರ್ಯಕ್ರಮವಾಗಿ ರೂಪಿಸುವ ಮೂಲಕ ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಗಮನ ಸೆಳೆಯಿತು. ಸ್ವಚ್ಛತೆ ಮತ್ತು ಹಸಿರು ಪರಿಸರದ ಸಂದೇಶದೊಂದಿಗೆ ನಡೆದ ಈ ಕಾರ್ಯಕ್ರಮ ಕೆಜೆ ಜಾರ್ಜ್ ಅವರ ಜನ್ಮ ದಿನಾಚರಣೆಗೆ ವಿಶೇಷ ಮೆರುಗು ನೀಡಿತು. ಒಟ್ಟಿನಲ್ಲಿ ಹುಟ್ಟುಹಬ್ಬದ ಸಂಭ್ರಮವನ್ನು ಸಮಾಜಮುಖಿ ಕಾರ್ಯಗಳೊಂದಿಗೆ ಬೆಸೆದು ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವ ಸಾರಿದ ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಯಕ್ರಮ ವಿಭಿನ್ನವಾಗಿ ಮೂಡಿಬಂತು. ಜನಪ್ರಿಯ ಶಾಸಕರಾದಂಥ ಕೆಜೆ ಜಾರ್ಜ್ ಸಾಹೇಬರು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನಮ್ಮ ಎಲ್ಲ ವಾರ್ಡಾಧ್ಯಕ್ಷರುಗಳು ಒಂದು ಇದು ಮಾಡಿಕೊಂಡ್ರು. ಸಾಹೇಬರು ನೆನ್ನೆ ಶನಿವಾರ ಬರ್ತಾ ಇರ್ತಾರೆ ಅಲ್ಲಿಗೆ. ಬಂದು ಯಾರು ಕೂಡ ಬ್ಯಾನರ್ಗಳು ಹಾಕಬಾರ್ದು, ನಂದು ಏನು ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತೇಳಿ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ವಾರ್ನ್ ಮಾಡಿದ್ರು. ಆವಾಗ ವಾರ್ಡಾಧ್ಯಕ್ಷರುಗಳು ಎಲ್ಲ ಕೂತ್ಕೊಂಡು ಮಾತುಕತೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತೇಳಿ ನೆನ್ನೆ ತೀರ್ಮಾನ ಮಾಡಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆ ಅಂತೇಳಿ ಬೂತ್ ಅಧ್ಯಕ್ಷರುಗಳು, ವಾರ್ಡಾಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ನೆನ್ನೆ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ರು. ಅವ್ರ ತೀರ್ಮಾನದ ಪ್ರಕಾರ ನಾವು ಬ್ಲಾಕ್ ಅಧ್ಯಕ್ಷರುಗಳೆಲ್ಲ ಸೇರಿಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ. ಗಿಡ ನೆಡೋ ಕಾರ್ಯಕ್ರಮನೂ ಕೂಡ ಅವರೇ ತೀರ್ಮಾನ ಮಾಡಿರೋದು. ಬೂತ್ ಅಧ್ಯಕ್ಷರುಗಳು, ವಾರ್ಡಾಧ್ಯಕ್ಷರುಗಳು, ಮೇನ್ ಲೀಡರ್ಸ್ ಎಲ್ಲ. ಕೆಜೆ ಜಾರ್ಜ್ ಸಾಹೇಬರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರು ನಮಗಂತೂ ಎಲ್ಲರಿಗೂ ಸಂತೋಷ ಆಗಿದೆ. ಅವರು ನಮಗೆ ಬೇಕಾದಷ್ಟು ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದಾರೆ. ಅದೇ ಹುಟ್ಟುಹಬ್ಬ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಸ್ಕೂಲಿಂದ ಹಿಡಿದು, ರೋಡ್ಸಿಂದ ಹಿಡಿದು, ಶಾಲಾ ಕಟ್ಟಡಗಳು ಮತ್ತು ಮೋರಿ, ಒಳಚರಂಡಿ ವ್ಯವಸ್ಥೆಗಳು, ಏನು ಬೂತ್ ಅಧ್ಯಕ್ಷರುಗಳು, BLAಗಳು, ಮಹಿಳಾ ಅಧ್ಯಕ್ಷರುಗಳು ಏನು ತೀರ್ಮಾನಗಳು ತಗೊತಾರೆ ಅದೆಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಅದೇ ನಮ್ಗೆ ಹುಟ್ಟಿದಬ್ಬ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಕೆಜೆ ಜಾರ್ಜ್ ಸಾಹೇಬರು ಅಂತೆಲ್ಲ ಕೆಲವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರೋರು ಎಲ್ಲರೂ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳಲ್ಲ. ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಸ್ವಚ್ಛತಾ ಕಾರ್ಯಕ್ರಮ, ಪಕ್ಕದಲ್ಲಿ ಹಾಸಿಗೆ ಮತ್ತು ಬೆಡ್ಡು ಬೇರೆ ಎಲ್ಲ ಬೇರೆ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ. ಪಾಪ BBMP ಅವರು ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಗೂ ಹಾಕಲ್ಲ, ರಾತ್ರಿ ಹಾಕ್ಬಿಡ್ತಾರೆ, ಬೆಳಗ್ಗೆ ಹೋಗ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರಿಗೆ ಹಂಗೆ ಊಟ ಕೊಟ್ಟು ಅವ್ರ ಕೈಯಲ್ಲಿ ಒಂದು ಶುಭಾಶಯ ಹೇಳ್ಸನೆ ಅಂತ ಹೇಳಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಪೌರ ಕಾರ್ಮಿಕರ ಜೊತೆಯಲ್ಲಿ ನಾವು ಜಾರ್ಜ್ ಸಾಹೇಬ್ರ ಕುಟುಂಬ ಎಲ್ಲರೂ ಕೂಡ ನಾವಿದ್ರೆ ಕೂಡ ಅವ್ರಿಗೆ ಸಂತೋಷ ಅಂತ ಹೇಳಿ ಮಾತನ್ನು ನಾನು ಹೇಳಕ್ಕೆ